ಬಗ್ಗೆ ಸಮಂತಾ ಹೇಳಿದ್ದೇನು? ಪೀರಿಯಡ್ಸ್ ಬಗ್ಗೆ ಸೌತ್ ನಟಿ ಹೀಗಂತಿದ್ದು ಯಾಕೆ? ನಟಿ ಸಮಂತಾ ಮುಟ್ಟಿನ ಬಗ್ಗೆ ಮುಕ್ತ ಮಾತುಕತೆ. ಕೆಲವರು ತುಂಬಾ ಚಂಚಲ ಸ್ವಭಾವದವರಾಗಿರ್ತಾರೆ. ನಾಗ ಚೈತನ್ಯ ಅವರ ಬಗ್ಗೆ ಪರೋಕ್ಷವಾಗಿ ನುಡಿದು ಸದ್ಯ ಅವರು ಶುಭಂ ಮೂಲಕ ನಿರ್ಮಾಣ ಜಗತ್ತಿಗೆ ಕಾಲಿಟ್ಟಿದ್ದಾರೆ. ನಾಯಕಿ ಸಮಂತಾ ಕೂಡ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಎಲ್ಲಾದ್ರೂ ಕೂಡ ಓಪನ್ ಅಪ್ ಆಗಿ ಮಾತಾಡ್ತಾರೆ. ಋತುಚಕ್ರದ ಬಗ್ಗೆ ನಾಚಿಕೆ ಪಡುವಂತ ಅಗತ್ಯ ಇಲ್ವೇ ಇಲ್ಲ. ನಮಸ್ಕಾರ, ಸ್ಪೇಡ್ ನ್ಯೂಸ್ಗೆ ಸ್ವಾಗತ. ನಾನು ಚಂದ್ರಕಲಾ ಗೋವಿಂದಪ್ಪ. ಮುಟ್ಟಿನ ಬಗ್ಗೆ ಸಮಂತಾ ಹೇಳಿದ್ದೇನು? ಪೀರಿಯಡ್ಸ್ ಬಗ್ಗೆ ಸೌತ್ ನಟಿ ಹೀಗಂತಿದ್ದು ಯಾಕೆ? ನಟಿ ಸಮಂತಾ ಮುಟ್ಟಿನ ಬಗ್ಗೆ ಮುಕ್ತ ಮಾತುಕತೆ. ಹೌದು, ನಮ್ಮ ದೇಶದಲ್ಲಿ ಮಹಿಳೆಯರು ತಮ್ಮ ಋತುಚಕ್ರದ ಬಗ್ಗೆ ಬಹಿರಂಗವಾಗಿ ಮಾತಾಡೋದಕ್ಕೆ ಇನ್ನೂ ಕೂಡ ನಾಚಿಕೆಯನ್ನ ಪಡ್ತಾನೆ ಇದ್ದಾರೆ. ಇದು ಸಾಮಾನ್ಯವಾಗಿ ದೇಹದಲ್ಲಿ ನಡೆಯುವ ಪ್ರಕ್ರಿಯೆ ಅಷ್ಟೇ. ಹೀಗಿದ್ರೂ ಕೂಡ ನಮ್ಮ ಸಮಾಜದಲ್ಲಿ ಋತುಚಕ್ರದ ಬಗ್ಗೆ ಇನ್ನೂ ಅನೇಕ ತಪ್ಪು ಕಲ್ಪನೆಗಳು, ಮೂಢನಂಬಿಕೆಗಳು ಹಾಗೆ ಸಂಪ್ರದಾಯಗಳು ಇದೆ. ಸದ್ಯ ಸಿನಿಮಾದ ಜೊತೆ ನಿರ್ಮಾಣಕ್ಕೂ ಕೈ ಹಾಕಿರುವ ನಟಿ ಸಮಂತಾ ಋತ್ ಪ್ರಭು ಮಹಿಳೆಯರ ಮುಟ್ಟಿನ ಬಗ್ಗೆ ಓಪನ್ ಅಪ್ ಆಗಿ ಮಾತಾಡಿದ್ದಾರೆ. ಹಾಗಾದ್ರೆ ಅವರು ಹೇಳಿದ್ದೇನು? ಟಾಲಿವುಡ್ ಬೆಡಗಿ ಸಮಂತಾ ಋತ್ ಪ್ರಭು ಹಾಟ್ ಟಾಪಿಕ್ ಆಗಿದ್ದಾರೆ. ಇದಕ್ಕೆ ಕಾರಣ ಇವರ ಮಾಜಿ ಪತಿ ನಾಗ ಚೈತನ್ಯ ಅವರು ಶೋಭಿತಾ ಧೂಲಿಪಾಲ ಅವರ ಜೊತೆಗೆ ಮದುವೆ ಕುರಿತು. ನಾಗ ಚೈತನ್ಯ ಅವರಿಗೆ ಸಮಂತಾ ಡಿವೋರ್ಸ್ ಪಡೆದ ಮೇಲೆ ಸದ್ಯ ಒಂಟಿಯಾಗಿರೋ ಅವರು ಇದಾಗಲೇ ತಮ್ಮ ಬದುಕಿನ ಹಲವಾರು ವಿಷಯಗಳ ಬಗ್ಗೆ ಮಾತಾಡಿದ್ದಾರೆ. ಕೆಲವರು ತುಂಬಾ ಚಂಚಲ ಸ್ವಭಾವದವರಾಗಿರ್ತಾರೆ. ಅವರು ನಿಮ್ಮನ್ನ ಪ್ರೀತಿಸುವುದು ಕೆಲ ಕ್ಷಣ ಅಷ್ಟೇ. ಆದ್ರೆ 3 ದಿನಗಳ ನಂತರ ನೀವು ಕೆಲವು ನಿರ್ಧಾರಗಳನ್ನ ತೆಗೆದುಕೊಂಡಾಗ ಅಥವಾ ನಿಮ್ಮ ಜೀವನದಲ್ಲಿ ಏನಾದ್ರೂ ಕೆಟ್ಟದ್ದು ಸಂಭವಿಸಿದಾಗ ಅವರು ನಿಮ್ಮನ್ನ ಮತ್ತೆ ದ್ವೇಷಿಸೋದಕ್ಕೆ ಪ್ರಾರಂಭ ಮಾಡ್ತಾರೆ. ನಿಮ್ಮ ಕುಟುಂಬ ಮತ್ತು ನಿಕಟ ಸ್ನೇಹಿತರಿಗೆ ಮಾತ್ರ ಈ ಸತ್ಯ ತಿಳಿದಿರುತ್ತೆ. ಆದ್ದರಿಂದ ಅವರಿಗೆ ನಿಜವಾಗಿಯೂ ಏನು ನಡೆದಿದೆ ಅನ್ನೋದನ್ನ ತಿಳ್ಕೊಂಡು ನೀವು ತೃಪ್ತರಾಗಬೇಕು ಅನ್ನುವ ಮೂಲಕ ನಾಗ ಚೈತನ್ಯ ಅವರ ಬಗ್ಗೆ ಪರೋಕ್ಷವಾಗಿ ನುಡಿದ್ರು. ಇದೀಗ ನಟಿ ಮಹಿಳೆಯ ಮುಟ್ಟಿನ ಬಗ್ಗೆಯೂ ಕೂಡ ಮುಕ್ತವಾಗಿ ಮಾತಾಡಿದ್ದಾರೆ. ಹೌದು, ಋತುಚಕ್ರದ ಬಗ್ಗೆ ಚರ್ಚೆಗಳನ್ನ ನಡೆಸುವಾಗ ನಾಚಿಕೆ, ಪಿಸುಮಾತು ಮತ್ತು ಹಿಂಜರಿಕೆಯೊಂದಿಗೆ ನಡೆಯುತ್ತೆ ಅಂತ ಅವರು ನೋವಿನಿಂದ ನುಡಿದಿದ್ದಾರೆ. ನಾವು ಮಹಿಳೆಯರು ಸಾಕಷ್ಟು ಪ್ರಗತಿಯನ್ನ ಸಾಧಿಸಿದ್ದೀವಿ. ಆದ್ರೆ ಮುಟ್ಟಿನ ವಿಷಯಕ್ಕೆ ಬಂದಾಗ ಇನ್ನೂ ಮೌನ, ಪಿಸುಮಾತು ಮತ್ತು ಹಿಂಜರಿಕೆ ಯಾಕೆ ಬೇಕು? ತಮ್ಮ ಪಾಡ್ಕಾಸ್ಟ್ ಟೆಕ್ 20 ಸಂಚಿಕೆಯಲ್ಲಿ ಪೌಷ್ಟಿಕ ತಜ್ಞೆ ರಾಶಿ ಚೌಧರಿ ಅವರೊಂದಿಗೆ ಋತುಚಕ್ರ, ಸೈಕಲ್ ಸಿಂಕ್, ಎಂಡೋಮೆಟ್ರಿಯೋಸಿಸ್ ಮತ್ತು ಇತರ ಮಹಿಳೆಯರ ಆರೋಗ್ಯ ಸಮಸ್ಯೆಗಳ ಬಗ್ಗೆಯೂ ಕೂಡ ಮಾತನಾಡುವ ಸಮಯದಲ್ಲಿ ಈ ವಿಷಯವನ್ನ ಪ್ರಸ್ತಾಪ ಮಾಡಿದ್ದಾರೆ. ಕಾಲ ಬದಲಾಗಿದೆ, ಮಹಿಳೆಯರು ಇಲ್ಲಿವರೆಗೆ ಬಂದಿದ್ದೀವಿ. ಆದ್ರೂ ಪೀರಿಯಡ್ಸ್ ಬಗ್ಗೆ ಮಾತಾಡೋದಕ್ಕೆ ಯಾಕೆ ಹಿಂದೇಟನ್ನ ಹಾಕಬೇಕು? ಇದರ ಬಗ್ಗೆ ಮಾತಾಡೋದು ಅವಮಾನ ಅಂತ ಭಾವಿಸ್ತೀವಿ. ಇದು ನಾಚಿಕೆ ಪಡುವ ಅಥವಾ ಮರೆಮಾಚುವಂತಹ ವಿಷಯ ಅಲ್ವೇ ಅಲ್ಲ. ಈ ಮನಸ್ಥಿತಿ ಬದಲಾಗಬೇಕು ಅಂದಿದ್ದಾರೆ. ನಮ್ಮ ಋತುಚಕ್ರವು ನಮ್ಮ ಮನಸ್ಸನ್ನ ಮತ್ತು ನಮ್ಮ ದೇಹದ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅನ್ನೋದನ್ನ ಪ್ರತಿಯೊಬ್ಬರು ಕೂಡ ತಿಳಿದುಕೊಳ್ಳುವ ಅಗತ್ಯ ಇದೆ. ಇನ್ನು ನಟಿಯ ಸಿನಿಮಾಗಳ ಬಗ್ಗೆಯೂ ಕೂಡ ಹೇಳುವುದಾದ್ರೆ, ಸೌತ್ ನಟಿ ಸಮಂತಾ ನಟನೆಯ ಜೊತೆಗೆ ನಿರ್ಮಾಣ ಕೂಡ ಈಗಾಗಲೇ ಆರಂಭ ಮಾಡಿದ್ದಾರೆ. ಸದ್ಯ ಅವರು ಶುಭಂ ಮೂಲಕ ನಿರ್ಮಾಣ ಜಗತ್ತಿಗೆ ಕಾಲಿಟ್ಟಿದ್ದಾರೆ. 7ನೇ ತಾರೀಕಿಗೆ ಮೊದಲ ಸಿನಿಮಾ ನಿರ್ಮಾಣದ ಟೀಸರ್ ಅನ್ನು ಕೂಡ ಅವರು ಶೇರ್ ಮಾಡಿದ್ದಾಗಿದೆ. ಟಲಾಲಾ ಮೂವಿ ಪಿಕ್ಚರ್ಸ್ ಹೆಸರಿನ ಸಿನಿಮಾ ನಿರ್ಮಾಣ ಸಂಸ್ಥೆ ಪ್ರಾರಂಭ ಮಾಡಿದೆ. ಶುಭಂ ಹೆಸರಿನ ನಿರ್ಮಾಣ ಮಾಡಿದ್ದಾರೆ. ಸಿಟಾಡೆಲ್ ಹನಿ ಬನ್ನಿ ಅನ್ನುವಂತಹ ವೆಬ್ ಸರಣಿಯ ಮೂಲಕ ಹೆಚ್ಚು ಪ್ರಸಿದ್ಧಿಯನ್ನು ಕೂಡ ಪಡ್ಕೊಂಡ್ರು. ಸದ್ಯ ನಟಿಯಾಗಿ ಬಹಳ ಹೆಸರು ಮಾಡಿರುವ ಸಮಂತಾ ಇದೀಗ ನಿರ್ಮಾಪಕಿಯಾಗಿಯೂ ಕೂಡ ಕೆಲಸವನ್ನ ಮಾಡ್ತಿದ್ದಾರೆ. ಈ ಚಿತ್ರದ ಕುರಿತು ಮಾತನಾಡುವ ಸಮಯದಲ್ಲಿ ಋತುಚಕ್ರದ ವಿಷಯವಾಗಿ ಮಾತಾಡಿದ್ದಾರೆ. ಏನಂತಂದ್ರೆ, ಮೊನ್ನೆ ಅಷ್ಟೇ ಘಟನೆ ನಡೀತು ತಮಿಳುನಾಡಿನಲ್ಲಿ ವಿದ್ಯಾರ್ಥಿನಿಯೊಬ್ಬಳನ್ನ ಋತುಚಕ್ರದ ಕಾರಣ ತರಗತಿಯ ಹೊರಗೆ ಕೂರಿಸಿ ಪರೀಕ್ಷೆ ಬರೆಯುವಂತೆ ಮಾಡಿದ ಘಟನೆ ಬಹಳ ವೈರಲ್ ಆಯಿತು. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಅನೇಕ ಸೆಲೆಬ್ರಿಟಿಗಳು ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟರು. ಅದಾದ ನಂತರ ನಾಯಕಿ ಸಮಂತಾ ಕೂಡ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಋತುಚಕ್ರದ ಬಗ್ಗೆ ಮಾತಾಡೋದಕ್ಕೆ ನಾನಂತೂ ಹಿಂಜರಿಯುವುದಿಲ್ಲ. ಎಲ್ಲಾದ್ರೂ ಕೂಡ ಓಪನ್ ಅಪ್ ಆಗಿ ಮಾತಾಡ್ತೀನಿ. ನಾನು ಅದರಲ್ಲಿ ನಾಚಿಕೆ ಪಡುವಂತಹ ಅವಶ್ಯಕತೆ ಏನಿದೆ? ಹೆಣ್ಣಿಗೆ ಅದು ಆ ಜನ್ಮ ಸಿದ್ಧ ಹಕ್ಕಾಗಿದೆ. ನಮಗೆ ದೇವರು ಕೊಟ್ಟಿರುವಂತಹ ಒಂದು ವರ ಅಂತ ನಾವು ಯಾಕೆ ತಿಳ್ಕೊಳ್ಳೋದಿಲ್ಲ? ನಾವು ಅದನ್ನ ಪಾಪ ಅಂತ ಪರಿಗಣಿಸೋದು ಬಹಳ ಕಷ್ಟ ಆಗುತ್ತೆ. ಬೇರೆಯವ್ರು ಏನು ಮಾತಾಡಿದ್ರೆ ನಮಗೇನಾಗಬೇಕು? ಥರ್ಡ್ ಪರ್ಸನ್ ನಮಗೆ ಇಂಪಾರ್ಟೆಂಟ್ ಆಗಿರೋದಿಲ್ಲ. ಹಾಗಾಗಿ ಋತುಚಕ್ರದ ಬಗ್ಗೆ ನಾಚಿಕೆ ಪಡುವಂತಹ ಅಗತ್ಯ ಇಲ್ವೇ ಇಲ್ಲ. ಅವರ ಮನಸ್ಸಿಗೆ ಇಚ್ಛೆ ಏನ್ ಕೊಟ್ಟಿದ್ದಾನೋ ದೇವರು ಅದನ್ನ ಅನುಭವಿಸಿದ್ರೆ ಸಾಕು. ಋತುಚಕ್ರದ ಸುತ್ತಲಿನ ತಪ್ಪು ಗ್ರಹಿಕೆಗಳನ್ನ ಮುರಿಯುವ ಸಮಯ ಬಂದ್ಬಿಟ್ಟಿದೆ ಅಂತ ಕೂಡ ಹೇಳಿದ್ರು. ಮಹಿಳೆಯ ದೇಹದ ಮೇಲೆ ಋತುಚಕ್ರದ ಪರಿಣಾಮ
ಬೇರೋದ್ರಲ್ಲಿ ಯಾವುದೇ ರೀತಿಯಾದಂತ ತಪ್ಪಿಲ್ಲ. ಯಾಕಂದ್ರೆ ನೋಡಿ, ವೃತ್ತಿ ಜೀವನದಿಂದ ಅಷ್ಟೇ ಅಲ್ಲದೆ ವೈಯಕ್ತಿಕ ಜೀವನದಿಂದಲೂ ಕೂಡ ನಾನು ಸುದ್ದಿ ಆಗ್ತಾನೆ ಇರ್ತೀನಿ. 2022ರಲ್ಲಿ ಪತಿ ನಾಗ ಚೈತನ್ಯ ಅವರಿಂದ ನಾನು ವಿಚ್ಛೇದವನ್ನ ಪಡ್ಕೊಂಡೆ. ಅದಾದ ನಂತರ ಮಯೋಸಿಟಿಸ್ ಅನ್ನುವಂಥ ಆಟೋ ಇಮ್ಯೂನ್ ಕಾಯಿಲೆಯಿಂದ ನಾನು ಬಳಲ್ತಾ ಇದ್ದೀನಿ. ಅದೆಲ್ಲ ನನಗೆ ಒಂಥರ ಹೆಂಗಾಗಿದೆ ಅಂತಂದ್ರೆ, ಮಾನಸಿಕವಾಗಿ ನಾನು ಕುಗ್ಗೋಗ್ತಿದ್ದೀನಿ ಅಂದ್ರೂ ಕೂಡ ನನಗೇನು ಕಡಿಮೆ ಆಗಿದೆ, ನಾನು ಚೆನ್ನಾಗೇ ಇದ್ದೀನಿ, ಧೈರ್ಯಶಾಲಿ ಇದ್ದೀನಿ ಅನ್ನೋದನ್ನ ನಾನು ದಿನದಿಂದಲೂ ದಿನಕ್ಕೆ ಹೆಚ್ಚಾಗಿ ಅದನ್ನ ರೂಢಿಸ್ಕೊಂಡು ಹೋಗ್ತಾ ಇದ್ದೀನಿ. ಹಾಗಾಗಿ ನಾನು ಧೈರ್ಯವಾಗಿ ಅದೆಲ್ಲವನ್ನು ಕೂಡ ಎದುರಿಸ್ತಾ ಇದ್ದೀನಿ ಅಂತ ಪಾಡ್ಕಾಸ್ಟ್ ನಲ್ಲಿ ಸಮಂತಾ ಅವರು ಹೇಳ್ಕೊಂಡಿದ್ದಾರೆ. ಒಟ್ಟಾರೆಯಾಗಿ ಚಲನಚಿತ್ರಗಳನ್ನ ಮಾಡೋದ್ರ ಜೊತೆಗೆ ಅವರು ಆರೋಗ್ಯ ಮತ್ತು ಫಿಟ್ನೆಸ್ ಬಗ್ಗೆಯೂ ಕೂಡ ಜಾಗೃತಿಯನ್ನ ಮೂಡಿಸ್ತಾ ಇದ್ದಾರೆ. ರಾಶಿ ಚೌಧರಿ ಅವರ ಪಾಡ್ಕಾಸ್ಟ್ ನಲ್ಲಿ ಇದೆಲ್ಲವನ್ನು ಕೂಡ ನಟಿ ಸಮಂತಾ ಅವರು ಹೇಳ್ಕೊಂಡಿದ್ದಾರೆ. ಇದಾಗಿತ್ತು ಇವರಿಗಿನ ಸ್ಪೀಡ್ ನ್ಯೂಸ್. ನೋಡ್ತಾ ಇರಿ ಸುದ್ದಿ ನಿಮ್ಮದು, ಬೇಕಾ ನಮ್ಮದು. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.